ತೆಗೆದುಕೊಂಡರೆ ರೈತನ ಬಾಳು ಸ್ವಲ್ಪ ತ್ರಾಸೋದು. ಯಾಕ್ರಿ, ಯಾಕೆ ಕಷ್ಟ ಆಗತ್ತೆ ಹೇಳಿ? ಈ ರೈತರಿಂದಲೇ ರಾಜಕಾರಣಿಗಳು ಉಸಿರಾಡ್ತಾ ಇರೋದು. ರೈತರಿಂದಲೇ ಈ ಭೂಮಿ ಮೇಲಿರುವ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳು ಜೀವಂತವಾಗಿರೋದು. ನಿಜ ಸೀತಾ, ನಿಜ ಸೀತಾ. ಒಬ್ಬ ರಾಜ್ಯದ ಮಂತ್ರಿಯಿಂದ ಇಡೀ ರೈತರೇ ದಂಗೆ ಹೇಳುವಂತಾಯಿತು. ನಮ್ಮ ಜಿಲ್ಲೆಗೆ 3-4 ದಿನಗಳಿಂದ ಕರೆಂಟ್ ಇಲ್ಲ, ಬಸ್ ಸಂಚಾರವೂ ಇಲ್ಲ, ಸರ್ಕಾರದಿಂದ ಬರುವ ಸೌಲಭ್ಯ ಕೂಡ ಇಲ್ಲ. ಅನ್ನದಾತನಿಗಿಂತ ಸರ್ಕಾರವೇ ಮೇಲೆಂದು ಸ್ವಕ್ಕೇರಿ ಮಾತನಾಡುತ್ತಿದ್ದಾನೆ ಆ ಶ್ರೀಮಂತ. ಈ ಅನ್ನದಾತನಿಗಿಂತ ಯಾವ ಸರ್ಕಾರವೂ ಮೇಲಲ್ಲ ಸ್ವಾಮಿ. ಅವರು ಬಸ್ ಸಂಚಾರ ಬಂದ್ ಮಾಡಿದ್ದೆ ಆದರೆ ರೈತರ ಹತ್ರ ಚಕ್ಕಿನ ಗಾಡಿ ಇದೆ. ಆ ಎತ್ತಿನ ಗಾಡಿಯಾಗ ಈ ರೈತರು ಸವಾರಿ ಮಾಡಿದ್ರ ರೈತರ ಮನಸ್ಸಿಗೆ ಎಷ್ಟೊಂದು ಆನಂದವಾಗುತ್ತೆ ಗೊತ್ತೇನ್ರಿ? ಹೌದು ಸೀತಾ, ರೈತನ ಆಧಾರ ಸ್ತಂಭವೇ ಎತ್ತಿನ ಬಂಡಿ. ಈಗಿನ ಕಾಲದ ಅನುಗುಣವಾಗಿ ಟ್ರ್ಯಾಕ್ಟರ್ ಮೋಟರ್ಗಳು ಬಂದು ರೈತನನ್ನು ಸೋಮರಂತನಾಗಿ ಮಾಡಿದವು. ಆಗ ನಾವು ಚಿಕ್ಕವರಿದ್ದಾಗ ನಮ್ಮ ತಂದೆಯವರು 100-200 ಚೀಲ ಜೋಳ ಬೆಳೆದು ಹೆಗಲ ಮೇಲೆ ಹೊತ್ತು ಬಂಡಿಯನ್ನು ತುಂಬಿಸಿ ಅಗಸಿ ಬಾಗಿಲೊಳಗೆ ತಂದು ಹೊಗೆದೊಳಗೆ ಸುರಿದು ನೋಡಿದರೆ ಅದರ ಸಂಭ್ರಮವೇ ಬೇರೆ ಸೀತಾ, ಸಂಭ್ರಮವೇ ಬೇರೆ. ನಿಜ ರೀ. ಹಿಂದಿನ ಕಾಲದಲ್ಲಿ ಎಷ್ಟೊಂದು ನೆಮ್ಮದಿಯ ಜೀವನವನ್ನ ಸಾಗಿಸ್ತಾ ಇದ್ರು ನಮ್ಮ ಅಂದಿನ ಹಿರಿಯರು. ಆದ್ರೆ ಈಗಿನ ಕಾಲದಾಗ ಪೊಂಡು ಪೋಖ್ರಿಗಳ ಕೈಯಾಗ ಹಿರಿತನ ಕೊಟ್ಟು ನರಕದ ಜೀವನ ಮಾಡುವಂತ ಹಣೆ ಬರ ನಮ್ಮದಾಗಿದೆ. ಹೋಗ್ಲಿ ಬಿಡ್ರಿ, ನೀವು ಹೊಲದಾಗ ಬಾವಿ ತೆಗಿಸ್ಬೇಕು ಅಂತ ವಿಚಾರ ಮಾಡಿದ್ರಲ್ಲ, ಯಾವ ಹೊಲದಾಗ ತೆಗಿಸ್ಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಿಂತುಕೋ ಸೀತಾ, ಆ ಮರದ ಮೇಲೆ ಹಕ್ಕಿಯನ್ನು ನೋಡು. ಎರಡು ಒಂದನ್ನೊಂದು ಗುಟುಕಿಸುತ್ತಾ ಎಷ್ಟೊಂದು ಆನಂದವಾಗಿದ್ದಾವೆ. ಆ ಹಕ್ಕಿಗಳಿಗೂ ಕೆಲಸ ಇಲ್ಲ, ನಿಮಗೂ ಕೆಲಸ ಇಲ್ಲ, ಬನ್ರಿ ಹೋಗೋಣ. ಹಕ್ಕಿಗಳಿಗೆ ಕೆಲಸವಿಲ್ಲನೇ ಬೇಡ ಸೀತಾ, ಆ ಹಕ್ಕಿಗೆ ಒಂದರ ಮೇಲೆ ಒಂದು ಪ್ರೀತಿ ಜಾಸ್ತಿ. ಆ ಹಕ್ಕಿಯ ಚಿಲಿಪಿಲಿ ನಮಗೆ ಸಂಗೀತವಾಗಲಿ, ಈ ಹಾಡು ನನಗೆ ವಿಚಾರವಾಗಲಿ. Da
ವಾಟ್ ಎ ಬ್ಯೂಟಿಫುಲ್ ಸಾಂಗ್. ಇದೇನು ಶಿವರಾಮ್, ಮಣಿಯಲ್ಲಿ ತಮ್ಮದ್ರ ಕಾಟವೆಂದು ಹೊಲದಲ್ಲಿ ಬಂದು ಹಾಡಿನಲ್ಲಿದ್ದಂತ ಕಾಣ್ತಿದ್ದಿಲ್ಲ? ಚೇಚೆ ಹಾಗೇನಿಲ್ಲ ಸಾಹೇಬ್ರಿ. ಹಾ, ಇರಲಿ ಶಿವರಾಮ್. ನಿನ್ನ ಹೊಲದಲ್ಲಿ ಬಾವಿ ಕಡಿಸುವ ಪ್ಲಾನ್ ಮಾಡಿದೆಯಂತೆ? ಹೌದು ಸಾಹೇಬ್ರಿ, ಹೌದು ಸಾಹೇಬ್ರಿ. ರೈತರ ಬದುಕು ಹೇಗಾಗಿದೆ ಎಂದರೆ, ಒಂದು ಹಕ್ಕಿಯ ಸಾವಿರಾರು ಕನಸನ್ನು ಕಟ್ಟಿ ಗುಡ್ಡ ಬೆಟ್ಟಗಳನ್ನು ಸುತ್ತಿ ಕಸ ಕಡ್ಡಿಯನ್ನು ತಂದು ಒಂದು ಮರದಲ್ಲಿ ಒಂದು ಗೂಡನ್ನು ಕಟ್ಟಿ ಆ ಗೂಡಿನೊಳಗೆ ಮೊಟ್ಟೆ ನಿಟ್ಟು ಮರಿಯನ್ನು ತುಂಬಿಸಿತು. ಒಂದು ದಿನ ಹಕ್ಕಿಯ ಕಟ್ಟಿದ ಗೂಡಿನ ಮೇಲೆ ನಿಮ್ಮಂತ ರಾಕ್ಷಸರ ಕಣ್ಣು ಬಿತ್ತು. ಎಂದು ಮುಂದೆ ವಿಚಾರ ಮಾಡದೆ ಗಿಡವನ್ನು ಕಡೆದು ಧರೆಗುರುಳಿಸಿದ. ಹಕ್ಕಿಯ ಗೂಡು ಚೆಲ್ಲಾಪಿಲಿಯಾಗಿ ಹಕ್ಕಿಗಳು ಭೂಮಿ ಮೇಲೆ ಬಿದ್ದವು. ಕುಡಿಯುವುದಕ್ಕೆ ಹನಿ ನೀರಿಲ್ಲದೆ ವಿಲಾನೆ ಒದ್ದಾಡಿ ಪ್ರಾಣ ಬಿಟ್ಟವು. ಹಕ್ಕಿ ಪರದೇಶಿ ಆಯಿತು. ಅದರಂತೆ ಶ್ರೀಮಂತರೇ, ಆ ಹಕ್ಕಿಯ ಪರದೇಶಿಯಂತೆ ಆಗಿದೆ ಬಾಳು, ರೈತನ ಬಾಳು. ಲೇ ಶಿವರಾಮ್, ಅಂಗೈ ಹುಣ್ಣಿಗೆ ಕನ್ನಡಿಯಾಕೆ ನಿನ್ನ ತಮ್ಮ ಕಾಳಿಂಗ ನಮ್ಮ ಸರ್ಕಾರವನ್ನು ಎದುರು ಹಾಕಿಕೊಳ್ಳದಲ್ಲದೆ ನನ್ನ ಮನೆಗೆ ನುಗ್ಗಿ ರಾಶಿ ಗಂಟ್ಲೆ ನಮ್ಮ ಹಣವನ್ನು ಸುಟ್ಟ. ಅದಕ್ಕೆ ಅಂದೇ ನಿರ್ಧಾರ ಮಾಡಿದೆ, ನಿಮ್ಮ ರಕ್ತವನ್ನು ಹೀರಿ ನಿಮ್ಮ ಮೂಳೆಯನ್ನೇ ಕಂಬವಾಗಿ ಮಾಡಿ ಸುಂದರವಾಗಿ ಕಟ್ಟಬೇಕೆಂದಿರುವೆ. ನಿಮ್ಮೆಲ್ಲರ ಶವದಿಂದ ಪ್ರತಾಪ್ ಗೌಡನೆಂಬ ಮೇಲ್ ಪರ್ವತವನ್ನು. ರೀ, ಇವರ ಮಾತಿಗೆ ನೀವೇನು ಭಯ ಪಡಬೇಡಿ. ರೈತರನ್ನ ಎದುರು ಹಾಕಿಕೊಂಡು ಬದುಕುಳಿದವರು ಈ ಜಗದಾಗ ಯಾರೂ ಇಲ್ಲ. ಬನ್ರಿ ಹೋಗೋಣ. ನಿಂತ್ಕೋ ಸೀತಾ, ನಿಂತ್ಕೋ. ಸಾಹಿತ್ಯ ಇರುವುದು ಬರೆಯುವ ದಾಹ, ಗಾಯಕನಿಗಿರುವುದು ಹಾಡಿನ ದಾಹ, ನನ್ನಂತ ರಾಜಕಾರಣಿಗಿರುವುದು ನಿನ್ನಂತ ಹೆಣ್ಣಿನ ದಾಹ. ಗೊತ್ತಾಯ್ತು ಬಿಡ್ರಿ ಅಪ್ಪ. ಹೆಣ್ಣಿಗೆ ಬಂಗಾರದ ಆಶ್ಚರ್ಯ, ಪ್ರೇಮಿಗೆ ಪ್ರೀತಿ ಆಶ್ಚರ್ಯ, ನಿಮ್ಮಂಥ ರಸಿಕ ರಾಜರಿಗೆ ಇಂಥ ರಾಣಿ ಆಶ್ಚರ್ಯ, ಹೌದಲ್ರಿ? ಏ ಗಡಿಬಿಡಿ, ನಿನಗಷ್ಟೇ ಮಾತನಾಡೋಕೆ ಬರುತ್ತಿದೆ ಎಂದು ತಿಳಿದುಕೊಳ್ಳಬೇಡ. ನಿಮ್ಮಪ್ಪನ ತರ ಮಾತನಾಡಕ್ಕೆ ನಮಗೂ ಬರುತ್ತದೆ. ಧರೆಗಿರುವುದು ಹಸಿರಿನ ದಾಹ, ರವಿಗಿರುವುದು ಬೆಳಕಿನ ದಾಹ, ಈ ಹುಲಿಗೆ ಇರುವುದು ನಿಮ್ಮ ರಕ್ತ ಕುಡಿಯುವ ದಾಹ. ನೀವೇನಾದರೂ ನನ್ನ ಹೆಂಡತಿ ಕೆಟ್ಟ ಕಣ್ಣು ಹಾಕಿದ್ದೆ ಸರಿಯಾದರೆ ನಿಮ್ಮಿಬ್ಬರ ಕಣ್ಣನ್ನು ಕಿತ್ತು ಹಾಕುತ್ತಾನೆ ಈ ಶಿವರಾಮ. ಲೇ ಶಿವರಾಮ, ಗಡಿಬಿಡಿ ಕಟ್ಟಿ ಹಾಕೋ ಇವನನ್ನು. ಯಪ್ಪ ಗೌಡ್ರ, ಕಟ್ ಹಾಕಿದ್ರು ಹೆಂಗ ಜಿಗಿದಾಡಕತ್ತ ನೋಡ್ರಿ ಮಗ. ಜಿಗಿದಾಡಲಿ ಗಡಿಬಿಡಿ, ಜಿಗಿದಾಡಲಿ. ಎಲ್ಲಿವರೆಗೂ ಜಿಗಿದಾಡ್ತಾನೆ? ಮೈಯಲ್ಲಿ ಶಕ್ತಿ ಇರುವವರೆಗೂ ಜಿಗಿದಾಡ್ತಾನೆ. ಕೊನೆಗೆ ಶಕ್ತಿ ಮುಗಿದ ಬಳಿಕ ಚಂಡನಂತೆ ಬೀಳುತ್ತಾನೆ. ಏ ಪಾಪಿ, ನನ್ನ ಗಂಡ ಷಂಡನಂತೆ ಬೀಳುವನಲ್ವೋ? ನೀವು ಕಟ್ಟಿದ ಹಗ್ಗನ ಹರಿದು ನಿಮ್ಮ ಪ್ರಾಣವನ್ನು ತೆಗೆದು ಹಾಕ್ತಾನೆ ನನ್ನ ಗಂಡ ಪುಂಡ. ಪುಂಡ? ಲೇಸಿತಾ, ನಿನ್ನ ಗಂಡ ಅಷ್ಟೊಂದು ಪುಂಡನಾಗಿದ್ದರೆ ಮದುವೆಗೆ 6 ವರ್ಷವಾದರೂ ಕೂಡ ನಿನ್ನ ಹೊಟ್ಟೆಯಲ್ಲಿ ಒಂದು ಹುಳಾನಿ ಹುಟ್ಟಿಲ್ಲ. ಯಾಕೆ? ನಿನ್ನ ಗಂಡ ನಿನ್ನೊಡನೆ ಸಂಸಾರ ಮಾಡಿಲ್ಲವೇ? ಅಥವಾ ಮಕ್ಕಳ ಕೊಡುವ ಗಂಡು ನರನೇ ಇಲ್ಲವೇ? ಯಾಕೆ? ಏ ಪ್ರತಾಪ್ ಗೌಡ, ನನ್ನನ್ನು ಕಟ್ಟಿ ಹಾಕಿ ಒಂದು ಹೆಣ್ಣಿನ ಮೇಲೆ ದೌರ್ಜನ್ಯ ಮಾಡುತ್ತಿದ್ದೀಯಲ್ಲ, ನೀನೇನು ಮನುಷ್ಯನೋ? ಮನುಷ್ಯನ ರೂಪದಲ್ಲಿರುವ ರಾಕ್ಷಸನು. ಕರೆಕ್ಟ್ ಶಿವರಾಮ್, ಕರೆಕ್ಟ್. ನೀನು ತಿಳಿದುಕೊಂಡ ಹಾಗೆ ನನ್ನ ಮನುಷ್ಯನಲ್ಲ, ಮನುಷ್ಯ ಕುಲದ ರಾಕ್ಷಸ. ನಿಮ್ಮ ನರಕದ ಜೀವನವನ್ನು ಈ ಪ್ರತಾಪ್ ಗೌಡ ನೋಡಬೇಕು, ನೋಡಿ ಸಂತೋಷ ಪಡಬೇಕು. ಹಾಕು ನಿನ್ನ ಆಸ್ತಿ ಪತ್ರ ಮೇಲೆ ಸಹಿಯನ್ನು. ನಾಯಿ, ನನ್ನ ಆಸ್ತಿ ಪತ್ರಕ್ಕೆ ಸಹಿ ಹಾಕಿಸ್ಕೊಳ್ತೀಯಲ್ಲ, ನೀನೇನಾದರೂ ನಮ್ಮ ಅಪ್ಪನ ರಕ್ತಕ್ಕೆ ಹುಟ್ಟಿದ್ದೇನೋ ಅಲ್ಲ. ಲೇ ಶಿವರಾಮ,
ಒಂದು ಸಾರಿ ನಿಮ್ಮ ಹೆಂಡತಿ ಮುಖವನ್ನ ನೋಡ್ರಿ. ಮಾತಾಡಿ ಸ್ವಾಮಿ, ಮಾತಾಡಿ. ಗಡಿಬಿಡಿ, ಶಿವರಾಮನ ಉಸಿರು ನಿಂತಿದ್ಯೋ ಅಥವಾ ಉಸಿರಾಡ್ತದ ನೋಡು. ಆಯ್ತ್ರಿ ಅಪ್ಪ. ಗೌಡ್ರ ಇನ್ನೂ ಉಸಿರಾಡಕತ್ತಾನ್ರಿ ಮಗ. ಹಾಗಾದರೆ ಒಂದೆರಡು ಗುಂಡಿಗೆ ಸಾಯಬಹುದೇ? ಸತ್ತ ಹೊಕ್ಕಾನ್ರಿ, ಇನ್ನೇನು ಉಳಿತಾನ್ರಿ ಅವ. ನನ್ನ ಗಂಡನನ್ನ ಏನು ಮಾಡಬೇಡಿ. ನನ್ನ ಗಂಡನನ್ನ ಸಾಯಿಸಿ ನನ್ನನ್ನ ವಿಧವೆಯನ್ನಾಗಿ ಮಾಡಬೇಡಿ. ಬೇಕಾದ್ರೆ ನಿಮ್ಮ ಕಾಲು ಹಿಡಿದು ಬೇಡ. ಎದ್ದೇಳು ಸೀತಾ, ಎದ್ದೇಳು. ನಿನ್ನ ಗಂಡನ ಪ್ರಾಣ ಹೋದರೆ ನೀನು ವಿಧವೆ. ನೀನು ಮುತ್ತೈದೆ ಆಗಿರಬೇಕಂದರೆ ಈ ಪ್ರತಾಪ್ ಗೌಡ ಹೇಳಿದಂತೆ ನೀನು ಕೇಳಬೇಕು. ಅದೇನಂತ ಹೇಳಿ ಗೌಡ್ರೆ? ಗಂಡನ ಸಲುವಾಗಿ ಯಮನನ್ನೇ ಸೋಲಿಸಿ ಸತ್ತ ಗಂಡನ ಪ್ರಾಣವನ್ನೇ ಮರಳಿ ಪಡೆದು ಆ ಸತ್ಯವನ್ನ ಹೆಂಡತಿ ಸತಿ ಸಾವಿತ್ರಿ. ಅಂತವರು ಹುಟ್ಟಿದ ನಾಡಿನಲ್ಲಿ ಹುಟ್ಟಿದ ಹೆಣ್ರಿ ನಾನು. ನನ್ನ ಗಂಡನಿಗೋಸ್ಕರ ನೀವೇನು ಹೇಳಿದ್ರು ನಾನು ಮಾಡೋದಕ್ಕೆ ಸಿದ್ಧ. ಅಲ್ಲವಾ ತಂಗಿ ಸೀತವ, ನಮ್ಮ ಗೌರ್ ಏನೆಲ್ಲ ಹೇಳಿದ್ರೆ ಕೇಳ್ತನಂತೆಲ್ಲ 5 ದಿವಸ ನೀನು ಮೈ ಸುಖ ಕೊಡಂದ್ರೆ ಕೊಟ್ಟು ಬಿಡ್ತೇನವ. ಪಾಲಿಸುತ್ತೇನವ ಹಂದಿ. ನನ್ನ ಮಾನದ ಜೊತೆಗೆ ನನ್ನ ಗಂಡನ ಪ್ರಾಣನ ಉಳಿಬೇಕು. ಒಂದು ವೇಳೆ ನನ್ನ ಮಾನ ಹೋಗೋ ಪ್ರಸಂಗ ಬಂದಿದ್ದೆ ಆದ್ರೆ ಆವತ್ತೇ ನನ್ನ ಪ್ರಾಣವನ್ನು ಕೊಡಲು ನಾನು ಸಿದ್ಧರಿದ್ದೀನಿ. ಕರೆಕ್ಟ್ ಸೀತಾ, ಕರೆಕ್ಟ್. ನಮ್ಮ ಭಾರತ ನಾರಿಯ ಸಂಸ್ಕಾರವೇ ಇಂಥದ್ದು. ನಿನ್ನ ಮಾನ ಕಳೆಯ ಹವ್ಯಾಸ ನನಗಿಲ್ಲ. ನಿನ್ನ ಗಂಡನ ಪ್ರಾಣ ಉಳಿಯಬೇಕಾದ್ರೆ ನೀನು ನನ್ನ ಕೈ ಹಿಡಿದು ಕುಣಿಬೇಕು. ಹಾಗಾದ್ರೆ ನಾನು ನಿಮ್ಮ ಜೊತೆಗೆ ಹಾಡಿಕೊಂಡ್ರೆ ನನ್ನ ಗಂಡನನ್ನ ಜೀವಂತವಾಗಿ ಬಿಡ್ತೀರಾ? ಧಾರಾಳವಾಗಿ ಬಿಡುತ್ತೇನೆ. ರೆಡಿಯಾಗಿ ನನ್ನ ಕೈ ಹಿಡಿದು ಕುಣಿಕೆ. ಗೌಡ್ರ ನಾ ಅತ್ತ ಹೋಲೇನ್ರಿ? ಲೇ ಗಡಿಬಿಡಿ, ಬಾಯಿಲಿ ಈ ಪತ್ರವನ್ನು ತೆಗೆದುಕೋ. ಅವಳು ನನ್ನ ಹತ್ರ ಕುಣಿವಾಗ ಆ ಶಿವರಾಮನ ಹೆಬ್ಬಟ್ಟಿನ ಸೈನ್ ತೆಗೆದುಕೋ. ಆಯ್ತ್ರಿ. ಹಾ ಸೀತಾ, ಹಾಡಿ ಕುಣಿ ನನ್ನ ಮನ ಉಲ್ಲಾಸಕ್ಕಾಗಿ. ಬರ್ರಿ ಸಾಹೇಬ್ರ ಹೋಗುನು. ಸೀತಾ, ಕೊಟ್ಟ ಮಾತಿನಂತೆ ನನ್ನ ಕೈ ಹಿಡಿದು ಕುಣಿದು ನಿನ್ನ ಗಂಡನ ಪ್ರಾಣ ಕಾಪಾಡಿದೆ. ಕರೆದುಕೊಂಡು ಹೋಗುವ ನಿನ್ನ ಗಂಡನು. ಗಡಿಬಿಡಿ, ನಡೆ ಹೋಗೋಣ. ಹೇಳ್ರಿ ಮನೆಗೆ ಹೋಗೋಣ.